Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ನಿಮ್ ಪರ್ಸನ್ ಆಗಿರ್ಬೋದು, ನೀವು ಕಪಲ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ನೀವು ಯಾರ ಜೊತೆನಲ್ಲಿ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಸದ್ಯಕ್ಕೆ ಇದ್ದೀರಲ್ಲ, ಅವ್ರ ಕಡೆಯಿಂದ ನಿಮ್ಗೆ ಕಾಂಟ್ಯಾಕ್ಟ್ ಬರುತ್ತಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಖಂಡಿತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ಯಾರ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ, ಆ ವ್ಯಕ್ತಿ ಇವರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರ? ಓಕೆ, ಸಿ ಇಲ್ಲಿ ನಿಮ್ ಲೈಫಲ್ಲಿ ಯಾರು ಸದ್ಯಕ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ನಿಮ್ ಪಾಸ್ಟ್ ಅಲ್ಲಿ ತುಂಬಾ ವರ್ಷಗಳ ಹಿಂದೆ ನೀವ್ ಯಾರ ಜೊತೆಲೋ ಜಗಳ ಮಾಡ್ಕೊಂಡಾಗಿರ್ಬೋದು, ಅಥವಾ ಒಂದು ಬ್ರೇಕಪ್ ಆಗಿರ್ಬೋದು, ಅಲ್ಲಿಂದ ಏನೋ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ, ಇಲ್ಲಿವರೆಗೂ ಕಾಂಟ್ಯಾಕ್ಟೇ ಮಾಡಿಲ್ಲ ಅಂದಾಗ ಅಂತ ವ್ಯಕ್ತಿ ಕಡೆಯಿಂದ ನಿಮ್ಗೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಇಲ್ಲಿ. ಬಿಕಾಸ್ ಎಂಡ್ ಆಗೋಗಿತ್ತು. ಆ ರಿಲೇಶನ್ಶಿಪ್ ಇರ್ಬೋದು, ಆ ಫ್ರೆಂಡ್ಶಿಪ್ ಇರ್ಬೋದು, ಏನೇ ಇದ್ರೂನು ಅದು ಎಂಡ್ ಆಗಿತ್ತು. ಈಗ ರಿಯೂನಿಯನ್ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಓಕೆನಾ? ಅಂಡ್ ನಿಮ್ ಲೈಫಲ್ಲಿ ಯಾರೇ ಬಿಟ್ಟು ಹೋಗಿರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರ್ಬೋದು ನಿಮ್ಮನ್ನ. ಅವರು ವೇಟ್ ಮಾಡ್ತಾ ಇದಾರೆ ಇಲ್ಲಿ. ಅವ್ರು ಏನೋ ಹೇಳ್ಬೇಕು ನಿಮ್ಗೆ, ಒಂದು ಪ್ರಾಕ್ಟಿಕಲ್ ಆಗಿ ಸಹ ಥಿಂಕ್ ಮಾಡ್ತಿದ್ದಾರೆ. ಅವ್ರ ತಪ್ಪು ಅನ್ನೋದು ಅವ್ರಿಗೆ ಅರಿವಾಗಿದೆ. ಅವ್ರು ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಡಕ್ ಮುಂಚೆ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ರು. ಸೊ ಥರ್ಡ್ ಪಾರ್ಟಿ ಮಾತ್ ಕೇಳಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಬೇಕು ಅಂತಾನೆ ಇವ್ರು ಬಿಟ್ಟು ಹೋಗಿರ್ಬೋದು. ಈಗ ಅವರಿಗೆ ಒಂದು ರಿಯಲೈಸೇಷನ್ ಅನ್ನೋದಾಗಿದೆ. ಅಂಡ್ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ತುಂಬಾನೇ ಅನ್ನಿಸ್ತಿದೆ. ಬಟ್ ಸ್ಟಿಲ್ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ಈ ವಿಚಾರದಿಂದ. ಅಂಡ್ 50-50 ಮೈಂಡ್. ಈಗ ಒಂದು ಕನ್ಫ್ಯೂಷನ್ ಅವರಿಗೆ, ಕಾಂಟ್ಯಾಕ್ಟ್ ಮಾಡ್ಲಾ ಬೇಡವಾ, ಅಂಡ್ ನಿಮಗೆ ಆಪ್ಷನ್ಸ್ ರೀತಿ ಏನಾದ್ರು ಇದೆಯಾ, ಅಥವಾ ನಾನು ಆಪ್ಷನ್ ಆಗೋಗ್ತೀನಾ, ಅಥವಾ ಅವ್ರು ನಿಮ್ಮನ್ನ ಆಪ್ಷನ್ ಆಗಿ ತಗೊಂಡ್ ಬಂದಿದ್ದಾರೆ ಅಂತ ನೀವ್ ಅನ್ಕೊಳ್ತೀರಾ ಅನ್ನೋ ಒಂದು ಮೈಂಡ್ ಸೆಟ್ ಅವರಿಗೆ ತುಂಬಾನೇ ಕಾಡ್ತಿದೆ. ಬಟ್ ಸ್ಟಿಲ್ ಒಂದ್ ಫೂಲ್ ಆಗಾದ್ರೂ ನಾನು ಒಂದ್ ಸ್ಟೆಪ್ ತಗೊಳ್ಬೇಕು, ಒಂದ್ ಜಸ್ಟಿಸ್ ಅನ್ನೋದು ಮಾಡ್ಬೇಕು. ಬಿಕಾಸ್ ನಿಮ್ ಜೊತೆಲಿ ಇದ್ದಾಗ ಈಗ ನೀವು ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿರಿ, ತುಂಬಾನೇ ಶೇರ್ ಮಾಡ್ಕೊಳ್ತಿದ್ರಿ. ಅಂಡ್ ಏನ್ ಮಾಡೋಕ್ಕೂ ಮುಂಚೆ ನಿಮ್ ಹತ್ರ ಹೇಳ್ತಿದ್ರು, ಅಥವಾ ಅವ್ರ ಲೈಫಲ್ಲಿ ಏನಾದ್ರೂ ಆಗ್ಬೇಕು ಅಂತಂದ್ರು ನಿಮ್ ಹತ್ರ ಶೇರ್ ಮಾಡ್ತಿದ್ರು. ಆ ರೀತಿ ಇದ್ದಂತ ಒಂದು ರಿಲೇಶನ್ಶಿಪ್, ಒಂದು ಫ್ರೆಂಡ್ಶಿಪ್ ಒಂದು ಥರ್ಡ್ ಪಾರ್ಟಿಗೋಸ್ಕರ ಎಂಡ್ ಆಗುತ್ತೆ. ಈಗೀಗ ಅದು ರಿಯೂನಿಯನ್ ಆಗೋ ಚಾನ್ಸಸ್ ಕಾಣ್ತಾ ಇದೆ ಇಲ್ಲಿ. ಅಟ್ ಪ್ರೆಸೆಂಟ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗಿಂತ ಪಾಸ್ಟ್ ಇಂದ ಬರೋರು ಕಾಣ್ತಾ ಇದೆ ಇಲ್ಲಿ. ಸಾರಿ, ಮೇ ಬಿ ಮೋರ್ ದೆನ್ 1 ಇಯರ್ ಆಗಿರ್ಬೋದು. 1 ಇಯರ್ ಅಥವಾ 1 ಇಯರ್ ಒಳಗಡೆನೆ ಆಗಿರ್ಬೋದು, ಅಥವಾ ತುಂಬಾ ವರ್ಷದಿಂದೇನೆ ನಿಮ್ಮನ್ನ ಬಿಟ್ಟೋಗಿರೋಂತ ವ್ಯಕ್ತಿನೂ ನಿಮ್ಮನ್ನ ಈಗ ರೀಕನೆಕ್ಟ್ ಆಗ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಟ್ ಸ್ಟಿಲ್ ಕಂಟ್ರೋಲಿಂಗ್ ಅನ್ನೋದು ಕಾಣ್ತಾ ಇದೆ.
ಯೂನಿವರ್ಸ್ ನನಗೆ ಕ್ಲಾರಿಫೈ ಮಾಡ್ಕೊಡಿ. ಇಲ್ಲಿ ನಿಮ್ಗೆ ಅವ್ರ ಕಡೆಯಿಂದ ಅಪ್ರೋಚ್ ಅನ್ನೋದು ಆಗ್ಬಹುದು ಅಥವಾ ಪ್ರಪೋಸಲ್ ಅನ್ನೋದು ಸಿಗ್ಬಹುದು ಅಂತ ಕಾಣ್ತಾ ಇದೆ. ಸೊ ಸ್ಟಿಲ್ ಅವರು ಟ್ರೂ ಡೀಪ್ ಫೀಲಿಂಗ್ಸ್ ನ ಹೇಳ್ಕೊಳ್ಳೋದಿಕ್ಕೆ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ. ಆ ಪರ್ಸನ್ ಅವ್ರನ್ನ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ. ನೀವೆಲ್ಲಿ ಬೇಡ ಅಂತೀರ ಅನ್ನೋದು. ಬಿಕಾಸ್ ಅವರಿಗೆ ನಿಮ್ ಬಗ್ಗೆ ಇನ್ನು ಏನು ಗೊತ್ತಿಲ್ಲ. ನಿಮ್ ಲೈಫಲ್ಲಿ ಏನ್ ನಡೀತಿದೆ, ಏನಾಗಿದೆ, ಏನು ಅನ್ನೋದೆಲ್ಲ ಏನು ಗೊತ್ತಾಗ್ತಿಲ್ಲ ಅವರಿಗೆ. ಬಟ್ ಸ್ಟಿಲ್ ಅವ್ರಿಗೆ ಅದೆಲ್ಲ ಬೇಡ. ಅಟ್ಲೀಸ್ಟ್ ನನ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೇಕು, ನನ್ ಟ್ರೂ ಡೀಪ್ ಫೀಲಿಂಗ್ಸ್ ನ ನಿಮ್ ಹತ್ರ ಶೇರ್ ಮಾಡ್ಕೊಳ್ಬೇಕು. ಅಥವಾ ತುಂಬಾ ಜನಕ್ಕೆ ಪಾಸ್ಟ್ ಅಲ್ಲಿ ಬಿಟ್ಟೋದಂತ ವ್ಯಕ್ತಿ ಜೊತೆಲಿ ಮದ್ವೆ ಆಗೋ ಚಾನ್ಸಸ್ ಸಹ ಕಾಣ್ತಿದೆ. ಇಲ್ಲಿ ಯಾರು ಸಿಂಗಲ್ಸ್ ಇದೀರಾ ಇನ್ನು ಅವರಿಗೆ, ಅಥವಾ ಮದ್ವೆ ಆಗಿ ಡಿವೋರ್ಸ್ ಆಗೋಗಿದೆ. ಈಗ ನಿಮ್ ಫ್ರೆಂಡ್ ಯಾರೋ ಪಾಸ್ಟ್ ಪರ್ಸನ್ ಜೊತೆಲಿ ನೀವು ಸೆಕೆಂಡ್ ಮ್ಯಾರೇಜ್ ಆಗೋ ಚಾನ್ಸಸ್ ಸಹ ಇಲ್ಲಿ ಕಾಣ್ತಾ ಇದೆ. ಓಕೆನಾ. ಬಟ್ ಅಲ್ಲಿ ಅವ್ರ ಕಡೆಯಿಂದಾನೇ ಕಾಂಟ್ಯಾಕ್ಟ್ ಆಗ್ಬೇಕು. ಆ ಪರ್ಸನ್ಗೆ ಬೇಕು, ಬಟ್ ಹೇಳಕ್ ಆಗ್ತಾ ಇಲ್ಲ. ಈಗ ಆ ನೆನ್ಪುಗಳನ್ನ ನೆನ್ಸ್ಕೊಳ್ತಿರೋದಾಗಿರ್ಬೋದು. ಆಗ ನಾನ್ ಚೆನ್ನಾಗಿದ್ದೆ, ಯಾರ ಮಾತೋ ಕೇಳಿ ನಾನು ಹೋದೆ. ಈಗ ವೆಲ್ ಸೆಟಲ್ಡ್ ಅನ್ನೋದು ಕಾಣ್ತಾ ಇದೆ ಆ ಪರ್ಸನ್. ಅಂಡ್ ನಿಮಗೆ ಆ ಟೈಮಲ್ಲಿ ಇವರು ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ಬಟ್ ಈಗ ಅದನ್ನ ರಿಪೀಟ್ ಮಾಡೋದಿಕ್ ಇಷ್ಟ ಇಲ್ಲ. ನೀವ್ ನೋಡಿದ್ರೆ ನಿಮ್ ಲೈಫ್ ಕಡೆ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡಿದೀರಾ. ನೀವ್ ಎಲ್ಲಿ ಬೇಡ ಅಂತೀರಾ ಅವ್ರ ಅಪ್ರೋಚ್ ನ ಅನ್ನೋದು ಒಂದು ಭಯ ಅನ್ನೋದಿದೆ. ಓಕೆನಾ. ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಪಾಸ್ಟ್ ಅಲ್ಲಿ ಎಂಡ್ ಆಗಿದ್ದಂತ ರಿಲೇಶನ್ಶಿಪ್ ಇಲ್ಲಿ ರೀಸ್ಟಾರ್ಟ್ ಆಗ್ತಿರ್ಬೋದು, ಅಥವಾ ಫ್ರೆಂಡ್ಶಿಪ್ ಈಗ ಪಾಸ್ಟ್ ಅಲ್ಲಿ ಬೇಡ ಅಂತ ಏನೋ ಜಗಳ ಮಾಡ್ಕೊಂಡು ಹೆಂಗೋ ದೂರ ಆಗಿದ್ದಂತ ಫ್ರೆಂಡ್ಶಿಪ್ ಮತ್ತೆ ರಿಯೂನಿಯನ್ ಆಗ್ತಿರ್ಬೋದು ಅನ್ನೋದು ಕಾಣ್ತಿದೆ. ಆ ಟೈಮಲ್ಲಿ ಆ ಪರ್ಸನ್ ಸ್ವಲ್ಪ ಇಮ್ಮೆಚೂರ್ ತೋರ್ಸಿದ್ರು. ಈಗ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಸೊ ಕನ್ಫ್ಯೂಷನ್ಸ್ ಅನ್ನೋದಿದೆ. ಬಟ್ ಸ್ಟಿಲ್ ಆ ಪರ್ಸನ್ ಬರ್ಬೇಕು. ಎಂಡ್ ಆಗಿದ್ದಂತ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಏನೇ ಇರ್ಲಿ ಅದನ್ನ ರೀಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಇದೆ ಅವರಿಗೆ. ವೇಟಿಂಗ್ ಎನರ್ಜಿನಲ್ಲಿ ಇದ್ದಾರೆ ಈಗ. ಓಕೆನಾ. ಮೋಸ ಮಾಡಬಾರ್ದು ಅನ್ನೋದು ಒಂದು ಥಾಟ್ ಬಂದಿದೆ ಈಗ. ಆ ಟೈಮಲ್ಲಿ ಅವ್ರು ಮಾಡಿದ್ದಾರೆ ಮೋಸ. ಬಟ್ ಈಗ ನಾನು ಅದನ್ನ ತಿದ್ಕೊಂಡಿದೀನಿ, ಒಂದು ರಿಯಲೈಸ್ ಆಗಿದೆ ನನ್ಗೆ. ಸಾರಿ ಫೀಲ್ ಅನ್ನೋದು ಸಹ ಇದೆ ಇಲ್ಲಿ. ಮೇ ಬಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಫಸ್ಟ್ ಕೇಳೋ ಪದನೇ ಸಾರಿ ಇರ್ಬೋದು ಇಲ್ಲಿ. ಓಕೆನಾ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಈಗ ಸದ್ಯಸ್ಥಿತಿಲಿ ನೀವು ಅಷ್ಟೇ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದೀರಾ. ನಿಮಗ್ ಲಾಸ್ಟ್ ಅಲ್ಲಿ ಪಾಸ್ಟ್ ಅಲ್ಲಿ ಆಗಿರೋದು ಒಂದು ಮೋಸ ಮತ್ತೆ ಆಗ್ಬಾರ್ದು ನನ್ನ ಲೈಫಲ್ಲಿ ಅಂತ ನೀವ್ ಯಾರ ಕಡೆನೂ ಹೋದಂಗಿಲ್ಲ. ನಿಮಗೂ ಬೇಕಿದೆ. ಈ ಪರ್ಸನ್ ಇದ್ದಾಗ
ನೀವ್ ತುಂಬಾನೇ ಟೈಮ್ ತಗೊಂಡಿದ್ದೀರಾ ಈ ಪರ್ಸನ್ ಬಿಟ್ಟೋದ್ಮೇಲೆ ಈ ಸಿಚುವೇಶನ್ಸ್ ಇಂದ ಹೊರಗ್ ಬರೋದಕ್ಕೆ ನೀವು ತುಂಬಾನೇ ಟೈಮ್ ತಗೊಂಡಿದ್ದೀರಾ. ಅಂಡ್ ನಿಮಗೆ ಏನನ್ಸುತ್ತೆ ಅಂದ್ರೆ ಆ ಪರ್ಸನ್ ಬಂದ್ರು ನಾನು ಒಪ್ಕೊಳ್ಳೋದಿಲ್ಲ, ಏನೇ ಇರ್ಬೋದು ಅದು, ನಾನು ಒಪ್ಕೊಳ್ಳೋದಿಲ್ಲ, ನನಗ್ ಬೇಡ ಅನ್ನೋ ಒಂದು ಥಾಟ್ ನಿಮ್ ಮೈಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಇದು ಬಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದು. ಸೊ ಅದಕ್ಕೇನೆ ತುಂಬಾ ಜನ ಈ ಪಾಸ್ಟ್ ಲೈಫ್ ಅಂತಂದ್ರೆ ಈಗ ರೀಸೆಂಟ್ ಆಗಿ ಈಗ 1 year ಬ್ಯಾಕ್ ನಿಮಗ್ ಬ್ರೇಕಪ್ ಆಯ್ತು, ಮತ್ತೆ ಪ್ಯಾಚಪ್ ಆಗ್ತಾ ಇದೆ. ನೀವ್ ಇನ್ನೂ ಏನೋ ಕಲಿಯೋದಿದೆ ಇಲ್ಲಿ. ಸೊ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ಈಗ ಒಂದ್ ರಿಲೇಶನ್ಶಿಪ್ ಬ್ರೇಕಪ್ ಆಗೋಗಿರುತ್ತೆ, ಮತ್ತೆ ಇನ್ನೊಂದ್ ರಿಲೇಶನ್ಶಿಪ್ಗೆ ಎಂಟ್ರಿ ಕೊಡ್ತಾರೆ. ಬಟ್ ಒಂದ್ ಡೌಟ್ ಅನ್ನೋದನ್ನ ಇಟ್ಕೊಂಡೇ ನೀವು ಕೊಟ್ಟಿರ್ತೀರಾ. ಬಟ್ ಅದು ರಿಪೀಟ್ ಪ್ಯಾಟರ್ನ್ ಆಗ್ತಾನೆ ಇರುತ್ತೆ ನಿಮ್ ಲೈಫ್ ಅಲ್ಲಿ. ಒಂದ್ ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಒಂದ್ ಫ್ಯಾಮಿಲಿ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿ ಒಂದ್ರಲ್ಲೂ ರಿಪೀಟ್ ಆಗ್ತಾನೆ ಇರುತ್ತೆ. ಅಲ್ಲಿ ಬಂದ್ ಹೋಗೋರ್ದು ತಪ್ಪಿಗಿಂತ ನೀವ್ ಏನೋ ಒಂದು ಕಲಿಬೇಕು. ನೀವಿನ್ನೂ ಏನೋ ಒಂದು ಕಲ್ತಿಲ್ಲ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ರಿಪೀಟ್ ಪ್ಯಾಟರ್ನ್ ಆಗ್ತಾ ಇರುತ್ತೆ. ಸೊ ನಾವು ಯಾವಾಗ ಸ್ಟ್ರಾಂಗ್ ಆಗ್ತೀವಿ ಅಂಡ್ ನೆಕ್ಸ್ಟ್ ರಿಪೀಟ್ ಆಗೋದಿಕ್ ಬಿಡಲ್ಲ, ನಾವ್ ಅಲ್ಲಿ ಏನ್ ಕಲಿಬೇಕಿತ್ತಲ್ಲ ಅದನ್ನ ಕಲಿತೀವಲ್ಲ, ಆಗ ನಾವು ಕಂಪ್ಲೀಟ್ ಆಗಿ ನಾವು ಸ್ಟ್ರಾಂಗ್ ಆಗ್ತೀವಿ ಅಂಡ್ ಇದರಿಂದ ಎಲ್ಲ ಹೊರಗ್ ಬರ್ತೀವಿ. ನಮ್ಮನ್ನ ನಾವು ಡಿಸ್ಟರ್ಬ್ ಸಹ ಮಾಡ್ಕೊಳ್ಳೋದಕ್ಕಾಗಲ್ಲ ಆಗ. ಅಂಡ್ ಎಷ್ಟೋ ಕರ್ಮ ಅನ್ನೋದು ಅಲ್ಲಿ ಎಂಡ್ ಆಗುತ್ತೆ ಅದು. ಓಕೆನಾ? ಇಲ್ಲಿ ಗೈಡೆನ್ಸ್ ಬಂದು ಆ ಪರ್ಸನ್ಗೋಸ್ಕರ ನೀವು ಸ್ಟಿಲ್ ವೇಟ್ ಮಾಡ್ತಿರೋದ್ ಕಾಣ್ತಿದೆ ಇಲ್ಲಿ. ಅಂಡ್ ಅವ್ರ ಆಕ್ಷನ್ಸ್ ನ ನೋಡಿ, ಕೆಲವರಿಗೆ ಅವ್ರ ಆಕ್ಷನ್ಸ್ ನ ನೋಡಿ ನೀವು ಡಿಸೈಡ್ ಮಾಡಿ. ಇನ್ ಕೆಲವರು ಬೇಡವೇ ಬೇಡ ಅನ್ನೋದು ಒಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ಸ್ಟಿಲ್ ಆ ಪರ್ಸನ್ ಬೇಕು, ಬಟ್ ನೀವು ಒಪ್ಕೊಳ್ಳೋ ಇದು ಕಾಣ್ತಾ ಇಲ್ಲ. ಬಟ್ ಬೇಡ, ಬಿಕಾಸ್ ನಿಮ್ಮನ್ನ ನೀವು ಸರ್ವೈವ್ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ ಅಂತಂದಾಗ ನಿಮ್ಮನ್ನ ನೀವು ಅಷ್ಟೇ ನೀವು ನೋಡ್ಕೊಳ್ಳಿ, ಮೂವ್ ಆನ್ ಆಗಿ, ಇದರಿಂದ ಹೊರಗ್ ಬಂದು ಮೂವ್ ಆನ್ ಆಗಿ. ನಿಮಗೆ ಗೊತ್ತಿದೆ ಆ ಫೇಸ್ ಅಲ್ಲಿ ಏನ್ ಕಷ್ಟ ಪಟ್ಟಿದೀನಿ ಆ ಟೈಮ್ ಅಲ್ಲಿ ಅನ್ನೋದೆಲ್ಲಾನು. ಸೊ ರಿಪೀಟ್ ಪ್ಯಾಟರ್ನ್ ಆಗೋದಕ್ಕೆ ಬಿಡಕ್ ಹೋಗ್ಬೇಡಿ. ನೀವ್ ಏನ್ ಕಲಿಬೇಕಿದ್ಯಲ್ಲ ಅದನ್ನ ಎಕ್ಸಾಕ್ಟ್ ಆಗಿ ತಿಳ್ಕೊಂಡು ಅದನ್ನ ಕಲ್ತ್ಕೊಳ್ಳಿ ಫಸ್ಟ್. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕನ್ಫ್ಯೂಷನ್ಸ್ ಇದೆ, ನಮ್ಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡಿ ಕ್ಲಾರಿಟಿ ತಗೊಳ್ಬಹುದು. ಓಕೆನಾ? ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.